ಭಗವಂತನ 16 ನಾಮಗಳು ನಮಗೆ ಜ್ಞಾಪಕ ಇದ್ದರೆ ಪ್ರತಿ ಕ್ಷಣವೂ ಅವನು ನಮ್ಮ ಜೊತೆ ಇರ್ತಾನೆ. 16 ನಾಮದಲ್ಲಿ ಔಷಧಿ ತಗೊಳ್ಬೇಕಾದ್ರೆ ಔಷಧಿ ಥರ ಕೆಲಸ ಮಾಡೋದು ವಿಷ್ಣು. ಔಷಧಿ ತಗೋಬೇಕಾ ವಿಷ್ಣು ಅಂತ. ಊಟ ಮಾಡಬೇಕಾದ್ರೆ ಜನಾರ್ದನ, ಮಲಗಬೇಕಾದ್ರೆ ಪದ್ಮನಾಭ, ಒಳ್ಳೆ ಕಲ್ಯಾಣ ವಿವಾಹ ಇಂಥ ಕಡೆ ಪ್ರಜಾಪತಿ ಕೆಲಸ ಮಾಡ್ತಾರೆ. ಪ್ರಜಾಪತಿಯನ್ನು ಜ್ಞಾಪಿಸ್ಕೊಳ್ಳೋದು. ಯುದ್ಧ ಕಾಲದಲ್ಲಿ ನಾವು ಜ್ಞಾಪಿಸ್ಕೊಳ್ಬೇಕಾಗಿರೋದು ಚಕ್ರಧಾರಿಯನ್ನು. ಅವನು ಚಕ್ರ ಹಿಡ್ಕೊಂಡಿದ್ದಾನಲ್ಲ ನೋಡಿ, ಶತ್ರುಗಳು ಓಡಿ ಹೋಗ್ತಾರೆ. ಪ್ರವಾಸ ಮಾಡುವಾಗ ತ್ರಿವಿಕ್ರಮನ ಜ್ಞಾಪಿಸ್ಕೊಳ್ಳಿ, ದೇಹ ಬಿಡುವಾಗ ನಾರಾಯಣ ಅಂತ ಜ್ಞಾಪಿಸ್ಕೊಳ್ಳೋದು. ಪ್ರೀತಿಯ ಸಂಘದಲ್ಲಿ ಇರಬೇಕಾದರೆ ಶ್ರೀಧರ, ಸ್ವಪ್ನದಲ್ಲಿ ಗೋವಿಂದ, ಸಂಕಟದಲ್ಲಿ ಮಧುಸೂದನ, ಕಾಡಲ್ಲಿ ನಾವು ಸೇರ್ಕೊಂಡ್ಬಿಟ್ಟಾಗ ಭಯ ಆದರೆ ನಾರಸಿಂಹ, ಬೆಂಕಿ ಬಂದಾಗ ನಾವು ಜ್ಞಾಪಿಸ್ಕೋಬೇಕಾಗಿರೋದು ಜಲಶಾಯಿ, ನೀರಿನ ಮಧ್ಯದಲ್ಲಿ ವಾರಾಹ ಪರ್ವತದಲ್ಲಿ ನಾವು ರಘುನಂದನನ್ನು ಜ್ಞಾಪಿಸ್ಕೋಬೇಕು. ಗಮನೆ ವಾಮನ, ಪರ್ವತದಲ್ಲಿ ರಘುನಂದನ, ಗಮನೇ ವಾಮನ. ಸರ್ವಕಾಲದಲ್ಲೂ ಮಾಧವನ ಜ್ಞಾಪಿಸ್ಕೋಬೇಕು. ಪ್ರತಿ ಮೊಮೆಂಟು ಕೂಡ ಪರಮಾತ್ಮನನ್ನು ಜ್ಞಾಪಿಸ್ಕೊಳ್ಳೋದು ಇದರಲ್ಲಿ ಬಂದ್ಬಿಡುತ್ತೆ. ಒಂದು ಶ್ಲೋಕ ಇದೆ, ಔಷಧೇ ಚಿಂತೆಯೇತ್ ವಿಷ್ಣು, ಭೋಜನೇ ಚ ಜನಾರ್ದನಂ, ಶಯನೆ ಪದ್ಮನಾಭಂಚ, ವಿವಾಹೇ ಚ ಪ್ರಜಾಪತಿ. ಯುದ್ಧೇ ಚಕ್ರಧರಂ ಧೀರಂ, ಪ್ರವಾಸೇ ಚ ತ್ರಿವಿಕ್ರಮಂ, ನಾರಾಯಣಂ ತನು ತ್ಯಾಗೇ ಶ್ರೀಧರಂ ಪ್ರಿಯ ಸಂಗಮೇ, ದುಸ್ವಪ್ನೇ ಚ ಗೋವಿಂದಂ, ಸಂಕಟೇ ಮಧುಸೂದನಂ, ಕಾನನೆ ನಾರಸಿಂಹಂಚ, ಪಾವಕೆ ಜಲಶಾಯಿನಂ, ಜಲಮಧ್ಯೆ ವರಾಹಂಚ, ಪರ್ವತೆ ರಘುನಂದನಂ, ಗಮನೆ ವಾಮನಚ್ಚೈವ, ಸರ್ವಕಾಲೇಷು ಮಾಧವಂ. ಈ ಶ್ಲೋಕನ ಎಲ್ಲರೂ ಹೇಳ್ಕೊಳ್ಳೋಣ ದಿನಾಗ್ಲೂ. ಎಲ್ರಿಗೂ ಒಳ್ಳೆಯದಾಗಲಿ.